ಹೊಸಕೋಟೆ ಜನತೆ, ಹೊಸಕೋಟೆ ತಾಲೂಕು ಆಮೇಲೆ ಟೌನ್ ಜನತೆಗೆ ಅವಿಮುಕ್ತೇಶ್ವರ ಮತ್ತು ನಮ್ಮ ದ್ರೌಪದಮ್ಮನ ಕರಗಗದ್ದ ಮಹೋತ್ಸವದ ಶಾಸಕರಾದ ಶರತ್ ಬಚ್ಚೇಗೌಡರು ಒಂದು ಅವರು ಬೆಂಡ್ಗಾನಹಳ್ಳಿ ಕುಟುಂಬದವರೆಲ್ಲ ಸೇರಿಸಿ ಒಂದು ತೇರನ್ನು, ಹೊಸ ತೇರನ್ನು ಮಾಡಿಕೊಟ್ಟಿದ್ದಾರೆ. ಚೇತನ್ ಸರ್ ಆರ್ಗನೈಸ್ ಮಾಡಿರುವಂಥ ಅನ್ನದಾನಕ್ಕೆ ತುಂಬ ಖುಷಿ ಆಯಿತು. ತಂಪಾಗಿ ಪಾನಿ ಕೊಟ್ಟರು. ರಥೋತ್ಸವಕ್ಕೆ ಬಂದಿರೋದು ತುಂಬಾ ಖುಷಿ ಆಯಿತು. ಅದು ಸುಮಾರು ಒಂದು 10,000 ಜನಕ್ಕೆ ಲಘು ಉಪಹಾರವನ್ನು ಮಾಡಿ ಹಬ್ಬದ ವಾತಾವರಣವನ್ನು ಇನ್ನೂ ಮತ್ತಷ್ಟು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡುವಂತಹ ನಗರ, ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ನಗರ ಆಗಿದೆ. ಬೆಂಗಳೂರಿಗೆ ಹೊಂದಿಕೊಂಡಿರುವಂತಹ ಉಪನಗರಗಳಾದಂತಹ ಹೊಸಕೋಟೆ ಇರ್ಬೋದು, ಆನೇಕಲ್ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಹಾಗೆಯೇ ನೆಲಮಂಗಲ, ಈ ರೀತಿಯಾದಂತಹ ಪಟ್ಟಣಗಳು ಕೂಡ ಅತಿ ವೇಗವಾಗಿ ಬೆಳೆಯುತ್ತಿದೆ. ಬೆಂಗಳೂರಿನ ಹೆಬ್ಬಾಗಿಲು ಅಂತ ಕರೆಯಲ್ಪಡುವಂಥದ್ದು ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ. ಹೊಸಕೋಟೆ ಪಟ್ಟಣದಲ್ಲಿ ಇತಿಹಾಸ ಪ್ರಸಿದ್ಧ ಅವಿಮುಕ್ತೇಶ್ವರ ಸ್ವಾಮಿ ಮತ್ತು ಶ್ರೀ ದ್ರೌಪದಮ್ಮನ ಕರಗ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಉರಿ ಬಿಸಿಲನ್ನು ಲೆಕ್ಕಿಸದೆ ಅವಿಮುಕ್ತೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿದ್ದರು. ಪ್ರತಿ ವರ್ಷವೂ ಬುದ್ಧ ಪೌರ್ಣಿಮೆ ಎಂದು ನಡೆಯುವಂತ ಈ ಒಂದು ಬ್ರಹ್ಮ ರಥೋತ್ಸವ ಮತ್ತು ಕರಗ ಮಹೋತ್ಸವಕ್ಕೆ ಭಕ್ತಾದಿಗಳು ಕಾತರದಿಂದ ಕಾಯ್ತಿರ್ತಾರೆ. ಈ ಬಾರಿ ಅವಿಮುಕ್ತೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ರಥವನ್ನ ಸ್ಥಳೀಯ ಶಾಸಕರಾಗಿರುವಂತಹ ಶರತ್ ಬಚ್ಚೇಗೌಡರ ಕುಟುಂಬದಿಂದ ನೀಡಲಾಗಿತ್ತು. 130 ವರ್ಷಗಳ ಇತಿಹಾಸ ಹೊಂದಿದ್ದಂತಹ ರಥ ಶಿಥಿಲವಾಗಿತ್ತು. ಇದನ್ನ ಮೈಸೂರಿನ ಮಹಾರಾಜರು ನೀಡಿದ್ದರು ಎನ್ನುವಂತ ಉಲ್ಲೇಖವಿದೆ. ಈಗ ಹೊಸ ರಥದಲ್ಲಿ ಅವಿಮುಕ್ತೇಶ್ವರನ ಉತ್ಸವ ಮೂರ್ತಿಯನ್ನ ಕೂರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ ನಡೆಯಿತು. ಈ ಒಂದು ಬ್ರಹ್ಮ ರಥೋತ್ಸವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು. ಹಾಗೆಯೇ ಮಾಜಿ ಸಂಸದರು ಮತ್ತು ಸಚಿವರು ಆಗಿದ್ದಂತಹ ಬಚ್ಚೇಗೌಡರು ಬಂದು ಅವಿಮುಕ್ತೇಶ್ವರನ ದರ್ಶನವನ್ನ ನೂತನ ರಥದಲ್ಲಿ ಪಡ್ಕೊಂಡ್ರು. ಈ ಒಂದು ಸಂದರ್ಭದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ, ಹಾಗೆ ಪಾನಕ, ನೀರು ಮಜ್ಜಿಗೆಯ ಅರವಂಟಿಕೆಯನ್ನು ಕೂಡ ಆಯೋಜಿಸಲಾಗಿತ್ತು. ಕರುಣೆಯ ಗೋಡೆಯ ಚೇತನ್, ಹಾಗೆ ಸಂದೀಪ್ ಮೊದಲಾದವರು ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳಿಗೆ ಆಯೋಜಿಸಿದ್ದರು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಹೌದು, ಹೀಗೆ ಹೊಸಕೋಟೆಯಲ್ಲಿನ ಬ್ರಹ್ಮ ರಥೋತ್ಸವಕ್ಕೆ ಎತ್ತ ನೋಡಿದರೂ ಜನ ಸಾಗರವೇ ಹರಿದಿತ್ತು. ಇನ್ನು ಆ ಅವಿಮುಕ್ತೇಶ್ವರನ ಪಾದಗಳಿಗೆ ಬಾಳೆಹಣ್ಣಿಗೆ ದವನವನ್ನ ಸಿಲುಕಿಸಿ ಆ ಒಂದು ಬಾಳೆಹಣ್ಣನ್ನ ಎಸೆಯಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದಂತಹ ಶರತ್ ಬಚ್ಚೇಗೌಡರು ಕೂಡ ಅವಿಮುಕ್ತೇಶ್ವರನಿಗೆ ಈ ಒಂದು ಬಾಳೆಹಣ್ಣಿನ ಸೇವೆಯನ್ನ ನಡೆಸಿದರು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಅನ್ನ ದಾಸೋಹದ ಆಯೋಜಕರಾಗಿರುವಂತಹ ಚೇತನ್, ಸಂದೀಪ್ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ.
ಆಮೇಲೆ ಟೌನ್ ಜನತೆಗೆ ಅವಿಮುಕ್ತೇಶ್ವರ ಮತ್ತು ನಮ್ಮ ದ್ರೌಪದಮ್ಮನ ಕರಗದ ಮಹೋತ್ಸವದ ಹಬ್ಬದ ಶುಭಾಶಯಗಳು ಕೋರ್ತಾ ಸರ್, ಇವತ್ತು ಏನು ನಮ್ಮ ಹೊಸಕೋಟೆಗೆ ಹೊಸ ತೇರು, ನಮ್ಮೂರು ಹೊಸ ತೇರು ಅನ್ನೋದು ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು ಒಂದು ಅವರು ಬೆಂಡ್ಗಾನಹಳ್ಳಿ ಕುಟುಂಬದವರೆಲ್ಲ ಸೇರಿಸಿ ಒಂದು ಹೊಸ ತೇರನ್ನು ಮಾಡಿಕೊಟ್ಟಿದ್ದಾರೆ. ಆವಾಗ ಅಂದಿನ ಕಾಲದಲ್ಲಿ 130 ವರ್ಷ ಹಿಂದ್ಗಡೆ ಮಹಾರಾಜರು ಏನು ಮೈಸೂರು ಮಹಾರಾಜರು ಅವ್ರು ಮಾಡಿಕೊಟ್ಟಿದ್ರು. ಇವಾಗ ನಮ್ಮ MLA ಅದರ ಶಾಸಕರು ಯುವರಾಜರು ಅವರು ನಮಗೆ ಈ ಸರಿ ಹೊಸಕೋಟೆಗೆ ಜನತೆಗೋಸ್ಕರ ಒಂದು ತೇರನ್ನು ಹೊಸದಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಈ ಸರಿ ವಿಶೇಷವಾಗಿ ಜೋರಾಗಿ ನಡೀತಾ ಇತ್ತು. ನಾನು ಮತ್ತು ನಮ್ಮ ಚೇತನ್ ಕರುಣೇಗೌಡೆ ವತಿಯಿಂದ 6ನೇ ವರ್ಷದ ಪ್ರತಿ ವರ್ಷವೂ ನಮ್ಮ ತೇರಹಬ್ಬಕ್ಕೆ ಕರಗ ಮಹೋತ್ಸವಕ್ಕೆ ಅನ್ನದಾನ ಮಾಡ್ತೀರಿ. ಲಘು ಉಪಹಾರವಾಗಿ ಅನ್ನದಾನ ಮಾಡ್ತೀವಿ. ಸುಮಾರು ಒಂದು 10,000 ಜನಕ್ಕೆ ಲಘು ಉಪಹಾರವನ್ನು ಮಾಡಿ ಹಬ್ಬದ ವಾತಾವರಣವನ್ನು ಇನ್ನೂ ಮತ್ತಷ್ಟು ಚೆನ್ನಾಗಾಗಲಿ ಅಂತ ಎಲ್ಲ ಕೇಳ್ಕೊತಾ ಇದ್ದೀರಿ. ಏನು ಇವತ್ತು ನಮ್ಮ ಹೊಸಕೋಟೆ ಜನತೆಗೆ, ನಮ್ಮ ಟೌನ್ ಜನತೆಗೆ ದ್ರೌಪದಮ್ಮನ ಆಶೀರ್ವಾದ ಹಾಗೂ ನಮ್ಮ ಅವಿಮುಕ್ತೇಶ್ವರದ ಆಶೀರ್ವಾದ ಇದ್ದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಈ ಸಂದರ್ಭದಲ್ಲಿ. ಹೌದು, ದೂರದ ಊರುಗಳಿಂದಲೂ ಕೂಡ ಅವಿಮುಕ್ತೇಶ್ವರನನ್ನ ಕಣ್ತುಂಬಿಕೊಳ್ಳಲು ಆಗಮಿಸಿದ್ದಂತ ಭಕ್ತಾದಿಗಳು ಮಾತನಾಡಿದ್ದು ಹೀಗೆ. ಅವಿಮುಕ್ತೇಶ್ವರ ಬ್ರಹ್ಮ ರಥೋತ್ಸವಕ್ಕೆ ತುಂಬಾ ಖುಷಿಯಾಯಿತು. ಜನ ನೋಡಿ ಅಂತೂ ತುಂಬ ಖುಷಿಯಾಯಿತು. ಅಷ್ಟು ಸಾಗರ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆ್ಯಂಡ್ ಚೇತನ್ ಸರ್ ಆರ್ಗನೈಸ್ ಮಾಡಿರುವಂಥ ಅನ್ನದಾನಕ್ಕೆ ತುಂಬ ಖುಷಿಯಾಯಿತು. ತಂಪಾಗಿ ಪಾನಿ ಕೊಟ್ಟರು, ಸಕಲ ಖುಷಿಯಾಗಿದೆ. ಫಸ್ಟ್ ಟೈಮ್ ಬಂದಿದ್ರು ಕೂಡ ಇಷ್ಟು ಜನ ನೋಡಿ ತುಂಬ ತುಂಬಿಕೊಂಡಿದ್ದೀವಿ. ದೇವ್ರನ್ನ ನೋಡಿ ತುಂಬಾ ಖುಷಿಯಾಯಿತು. ನಾನು ಫಸ್ಟ್ ಟೈಮ್ ಬೆಂಗಳೂರಿಂದ ಈ ಹೊಸಕೋಟೆ ರಥೋತ್ಸವಕ್ಕೆ ಬಂದಿರೋದು. ತುಂಬಾ ಖುಷಿ ಆಯಿತು. ಅದು ಚೇತನ್ ಸರ್ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿರೋದು, ಅದು ಈ ಬಿಸಿಲಲ್ಲಿ ಇಷ್ಟು ತಂಪು ಪಾನೀಯ ಕೊಡ್ತಿರೋದು ತುಂಬ ಖುಷಿ ಆಗುತ್ತೆ. ಒಟ್ನಲ್ಲಿ ಹೊಸಕೋಟೆ ಪಟ್ಟಣದಲ್ಲಿನ ಅವಿಮುಕ್ತೇಶ್ವರ ಬ್ರಹ್ಮ ರಥೋತ್ಸವವು ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳನ್ನ ಆಕರ್ಷಿಸುತ್ತದೆ. ಈ ಬಾರಿ ಅವಿಮುಕ್ತೇಶ್ವರನಿಗೆ ನೂತನವಾದಂತಹ ರಥದಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ, ಹಾಗೆಯೇ ಬಂದಂತ ಭಕ್ತಾದಿಗಳಿಗೆ ವಿಶೇಷವಾದಂತಹ ಅರವಂಟಿಕೆಯನ್ನ ಕರುಣೇಗೌಡೆಯ ಚೇತನ್, ಸಂದೀಪ್ ಮೊದಲಾದಂಥವರು ಆಯೋಜಿಸಿದ್ದರು. ವಿತರಣೆ ಕೂಡ ಯಾವುದೇ ಗೊಂದಲವಿಲ್ಲದಂತ ಪ್ರಸಾದದ ವ್ಯವಸ್ಥೆಯು ಕೂಡ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತಾದಿಗಳು ಅವಿಮುಕ್ತೇಶ್ವರನ ಕೃಪೆಗೆ ಪಾತ್ರರಾಗಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.